ಪಾವಗಡ ತಾಲೂಕಿನ ಅರಸೀಕೆರೆ ಗ್ರಾಮದ ಶತಮಾನ ಸೇವೆ ಪೂರೈಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ಮ ನಾಗರಾಜು ಅವರ ನಿಡುಗಲ್ಲು ಸೀಮೆಯ ಅರಸೀಕೆರೆ ಕೃತಿಯನ್ನು ಲೋಕಾರ್ಪಣೆ ಮಾಡಿದ್ರು. ನಂತರ ಮಾತನಾಡಿದ ಮ ನಾಗರಾಜು ಅವರು ಇತಿಹಾಸ ಅಕಾಡೆಮಿಯ ಸದಸ್ಯರಾದ ನಂತರ ದಾಖಲಾಗದ ಐತಿಹಾಸಿಕ ವಿಷಯಗಳನ್ನ ಪ್ರಬಂಧಗಳ ರೂಪದಲ್ಲಿ ಮಂಡನೆ ಮಾಡುತ್ತಿದ್ದು ನಿಖರವಾದ ಅಂಶಗಳು ಕಂಡುಬರುತ್ತಿವೆ. ಇವರು ನಿಡುಗಲ್ಲು ಸೀಮೆಯ ಅರಸೀಕೆರೆ ಎನ್ನುವ ಪ್ರಸ್ತುತ ಕೃತಿಯಲ್ಲಿ ಸ್ಥಳೀಯ ಇತಿಹಾಸವನ್ನ ಕಟ್ಟಿಕೊಡುವಲ್ಲಿ ಯಶಸ್ವಿಯಾಗಿದ್ದಾರೆ ಎನ್ನಬಹುದು. ತಾಲೂಕಿನಲ್ಲಿರುವ ಬೆರಳೆಣಿಕೆಯಷ್ಟು ಸಂಶೋಧಕರಲ್ಲಿ ಮ ನಾಗರಾಜು ಒಬ್ಬರಾಗಿದ್ದು ಈಗಾಗಲೇ ಹಲವು ಕೃತಿಗಳನ್ನು ರಚಿಸಿದ್ದು ಮತ್ತಷ್ಟು ಮೌಲ್ಯಯುತ ಕೃತಿಗಳು ಇವರಿಂದ ಮೂಡಿ ಬರಲಿ ಎಂದರು. ವರದಿ ನಂದೀಶ್ ನಾಯ್ಕ್, ಪಾವಗಡ, ಶ್ರೀ ಟಿವಿ ನ್ಯೂಸ್. 1978ರಲ್ಲಿ ಇದೇ ಶಾಲೆಯಲ್ಲಿ ಒಬ್ಬ ವಿದ್ಯಾರ್ಥಿಯಾಗಿ ಶಿಕ್ಷಣ ಪ್ರಾರಂಭ ಮಾಡಿ ಮುಂದೆ ಬಂದವರಿಗೆ ಒತ್ತಡವನ್ನು ಶಿಕ್ಷಣ ಮಾಡತಕ್ಕಂಥ ಬಂತು. ಹಾಗೂ ಇಲ್ಲಿ ನಲವತ್ತ ಬಾಲ್ಯ ನೆನಪುಗಳನ್ನು ಕಾಯ್ತಾ ಬಂದು ಜೊತೆಗೆ ಇಲ್ಲಿನ ಬಾಲ್ಯದ ನೆನಪುಗಳನ್ನ, ಇಲ್ಲಿನ ವಿಷಯಗಳನ್ನ, ಇಲ್ಲಿನ ಇತಿಹಾಸವನ್ನ ಎಲ್ಲವನ್ನೂ ಬರಲಿಕ್ಕೆ ಒಂದು ಪ್ರೋತ್ಸಾಹ ಹಿನ್ನೆಲೆಯಲ್ಲಿ ಈ ಒಂದು ಕೃತಿಯನ್ನ ನಿಡುಗಲ್ಲು ಸೀಮೆಯ ಅರಸೀಕೆರೆ ಕೃತಿಯನ್ನು ಬರೆಯಲಿಕ್ಕೆ ಪ್ರಾರಂಭ ಮಾಡಿ ಸುಮಾರು 2.5 ವರ್ಷ ಈ ಕೃತಿಯ ಬಗ್ಗೆ ಒಂದಷ್ಟು ನನ್ನ ಮಟ್ಟಿಗೆ ಸಂಶೋಧನೆಯನ್ನು ಮಾಡ್ತಾ, ಹಿರಿಯರ ಸಲಹೆಯನ್ನು ಮಾಡ್ತಾ ಒಂದು ಇತಿಹಾಸವನ್ನು ಬರೆಯಲಿಕ್ಕೆ ಅಥವಾ ಸಾಂಸ್ಕೃತಿಕ ಅಂಶಗಳನ್ನು ದಾಖಲಿಸಲಿಕ್ಕೆ ಪ್ರಯತ್ನಪಟ್ಟು ಒಂದು ಕೃತಿಯನ್ನ ನನ್ನ ಮಟ್ಟಿಗೆ ಒಂದು ಕೃತಿಯನ್ನು ರಚನೆ ಮಾಡಿ ಇವತ್ತು ಲೋಕಾರ್ಪಣೆ ಸಿದ್ಧ ಮಾಡಿದ್ದೇನೆ. ಬಹುಶಃ ಈ ಸಂದರ್ಭದಲ್ಲಿ ನನ್ನ ಕೃತಿ ಕಾರ್ಯಕ್ರಮಕ್ಕೆ ಸಹಕಾರ ನೀಡತಕ್ಕಂಥ ಎಲ್ಲರಿಗೂ ಧನ್ಯವಾದ. ಒಬ್ಬ ಸಂಶೋಧಕರು, ಸಂಶೋಧನೆಯಲ್ಲಿ ಆಸಕ್ತಿ ಇರತಕ್ಕಂಥವ್ರು ನಮ್ಮ ಜೊತೆ ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟದ ವಿಚಾರ ಸಂಕಿರಣಗಳಲ್ಲಿ ಭಾಗವಹಿಸಿ ಈ ಭಾಗಕ್ಕೆ ಸಂಬಂಧಿಸಿದಂತಹ ಐತಿಹಾಸಿಕ ದಾಖಲೆಗಳ ಬಗ್ಗೆ ವಿಶ್ಲೇಷಣೆ ಮಾಡಿ ಅವರು ಪ್ರಬಂಧವನ್ನ ಮಂಡಿಸ್ತಾ ಇದ್ರು. ಆಗಿನಿಂದಲೂ ಕೂಡ ನಮಗೆ ಬಹಳ ಆತ್ಮೀಯರಾಗಿದ್ದಾರೆ. ಸೊ ಇಂತಹ ನಾಗರಾಜ್ ಅವರು ಈಗ ನಿಡುಗಲ್ಲು ಸೀಮೆಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಒಂದು ಪ್ರಮುಖ ಊರಾದ ಅರಸೀಕೆರೆಯನ್ನ ಕುರಿತು ಸಂಶೋಧನೆಯನ್ನ ಮಾಡಿ ಕೃತಿಯನ್ನ ರಚನೆ ಮಾಡಿದ್ದಾರೆ. ಅವರನ್ನು ಸುಲಭವಾಗಿ ಸರಳವಾಗಿ ಓದಿಸ್ಕೊಂಡು ಹೋಗ್ತಕ್ಕಂಥ ಒಂದು ಕೃತಿ ಅಂತಕ್ಕಂಥವರಲ್ಲಿ 2 ಮಾತಿಲ್ಲ ಅಂತೇಳಿ ನಾನು ಹೇಳ್ತೇನೆ. ಅದಕ್ಕೆ ನಾನು ಪ್ರಕಾಶಕರಿಗೂ ಕೂಡ ಅದರಿಂದ ಪ್ರಕಾಶಕರು ತುಂಬಾ ಒಳ್ಳೆಯದು. ಅವ್ರು ಹೇಳೋದ್ರಲ್ಲಿ ಮಾತಿಗಿಂತ ಕೃತಿ ಅಂತ ಅನ್ಕೊಂಡಿದ್ದಾರೆ. ಅವ್ರು ಮಾತಾಡೋದಕ್ಕೆ ಹಿಂಜರಿದರು, ಕೃತಿ ಮೂಲಕ ಅವ್ರು ಮಾತಾಡಿದ್ದಾರೆ ಅಂತೇಳಿ ನಾನು ಅನ್ಸುತ್ತೆ ಪ್ರಕಾಶಕರಾಗಿ. ಇದರಲ್ಲಿ ಕೂಡ ಕನ್ನಡ ಸಾಹಿತ್ಯ ಪರಿಷತ್ತಿನ ಪರವಾಗಿ ಪುಸ್ತಕ ಪ್ರಕಟಣೆಗೆ ಸಹಾಯ ಮಾಡೋರು ತುಂಬಾ ಕಡಿಮೆ.